ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಕಾಂಗ್ರೆಸ್ನವರು ಬಹಳ ತ್ಯಾಗದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನೋ ಗೊತ್ತಿಲ್ಲಪ್ಪ, ಆದರೆ ಕುರ್ಚಿಗಾಗಿ ಕಿತ್ತಾಡ್ತಾ ಇದ್ದಾರೆ. ಯಾರೂ ಬಿಟ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ಬಟ್ ತ್ಯಾಗದ ಮಾತಾಡ್ತಾ ಇದ್ದಾರೆ. ಮೊನ್ನೆ ಸಿದ್ದರಾಮಯ್ಯನವರು ಮಾತಾಡಿದರು, ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ಸೋನಿಯಾ ಗಾಂಧಿಯ ತ್ಯಾಗವಾಗಿ ರಾಹುಲ್ ಗಾಂಧಿ ಯಾವಾಗ ತ್ಯಾಗ ಮಾಡಿದ್ದು, ಏನು ತ್ಯಾಗ ಮಾಡಿದ್ದು ಗೊತ್ತಾಗಿಲ್ಲ. ಹಾಗಾಗಿ ನಾವು ಕೂಡ ತ್ಯಾಗ ಮಾಡಬೇಕಾಗತ್ತೆ ಅಂತ ಹೇಳಿದರು. ಇವರು ತ್ಯಾಗ ಮಾಡ್ತಾರಂತೆ ಸಿದ್ದರಾಮಯ್ಯನವರು. ಇದರ ಅರ್ಥ ಏನಪ್ಪ ಅಂತಂದರೆ 2 ವರ್ಷ ಕಳೆದ ನಂತರ ಮತ್ತೆ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅಭಿಮಾನಿಗಳೆಲ್ಲ ಫುಲ್ ಖುಷು. ಡಿ ಕೆ ಶಿವಕುಮಾರ್ದೊಂದು ಸ್ಟೈಲ್ ಇದೆಯಲ್ಲ, ಹಿಂಗೊಂದು ಮಾಡಿದ್ರು ಗೊತ್ತಾವತ್ತು. ಆಮೇಲೆ ಎಲ್ಲ ಬಾಟ್ಲ್ ಹಿಂಗೆ ಈ ಥರ ಮಾಡಿದ್ರು ಒಮ್ಮೆ ಅವತ್ತು. ಅದೇ ಥರ ಎಲ್ಲ ಫುಲ್ ಖುಷಿಯಾಗ್ಬಿಟ್ರು. ಈಗ ನೋಡಿದರೆ ಸ್ವತಃ ಡಿ ಕೆ ಶಿವಕುಮಾರ್ ತ್ಯಾಗದ ಮಾತಾಡ್ತಾ ಇದ್ದಾರೆ. ಇದು ಕನ್ಫ್ಯೂಸ್ ಆಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರು ತ್ಯಾಗಮಯ್ಯ ಆಗ್ತಾ ಇದ್ದಾರೆ. ಸಾಧಾರಣವಾಗಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬರಿಗೆ ಹೆಸರಿದೆ, ತ್ಯಾಗರಾಜ ರಮೇಶ್ ಅರವಿಂದ್ ಅಂತೇಳಿ. ಈಗೆಲ್ಲ ರಮೇಶ್ ಅರವಿಂದ್ ಆಗ್ತಾ ಇದ್ದಾರೆ. ಮೊದಲು CM ಸಾಹೇಬರು ಒಂದು ಹೇಳಿಕೆ ನೀಡಿದರು. ಇದೀಗ DCM ಸಾಹೇಬರು ನೀಡಿದ ಹೇಳಿಕೆ ಕೆಲವರಿಗೆ ಖುಷಿ, ಕೆಲವರಿಗೆ ಬೇಸರ ತಂದಿದೆ. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ? ಯಾಕಂದರೆ ಮೊನ್ನೆ ಬಿಗ್ ಬಾಸ್ ಮಲ್ಲಿಕಾರ್ಜುನ ಖರ್ಗೆ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಿದ್ರಲ್ಲ, ಅದರ ಎಫೆಕ್ಟು. ರಿಪೋರ್ಟ್ ನೋಡಿ. ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅಂದು ಸಿದ್ದರಾಮಯ್ಯ ತ್ಯಾಗದ ಮಾತು, ಇಂದು DCM DKಶಿ ತ್ಯಾಗದ ಮಾತು. ಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವರಿಂದ ಗೌರ್ಮೆಂಟ್ ಅಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ರಾಜ್ಯ ಕಾಂಗ್ರೆಸ್ ನಾಯಕರ ಬಾಯಲ್ಲಿ ತ್ಯಾಗ ಅನ್ನೋ ಪದ ನಲಿದಾಡುತ್ತಿದೆ. ಜನವರಿ 13ಕ್ಕೆ CM ಸಿದ್ದರಾಮಯ್ಯ ತ್ಯಾಗದ ಮಾತಾಡಿದರು. ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತದೆ. ಸಿದ್ದರಾಮಯ್ಯ ಮಾತುಗಳನ್ನ ಕೇಳಿ DK ಶಿವಕುಮಾರ್ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ರು. ಅಬ್ಬಬ್ಬಾ, ನಮ್ DK ಸಾಹೇಬರು CM ಆಗ್ತಾರೆ ಅನ್ಕೋತಾ ಇದ್ರು. ಅಷ್ಟರಲ್ಲೇ DK ಶಿವಕುಮಾರ್ ಕೂಡ ತ್ಯಾಗದ ಮಾತುಗಳನ್ನಾಡಿದ್ದಾರೆ. ಎಲೆಕ್ಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವರಿಂದ ಗೌರ್ಮೆಂಟ್ ಅಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ. DKಶಿ ಅದೇನ್ ತ್ಯಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ. CM ಆಗ್ಬೇಕು ಅಂತ ಭರ್ಜರಿ ಹೋಮ ಹವನ ಪೂಜೆಯನ್ನ ನಡೆಸ್ತಾ ಇರೋದು ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಕಾಂಗ್ರೆಸ್ನವರು ಬಹಳ ತ್ಯಾಗದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನೋ ಗೊತ್ತಿಲ್ಲಪ್ಪ, ಆದರೆ ಕುರ್ಚಿಗಾಗಿ ಕಿತ್ತಾಡ್ತಾ ಇದ್ದಾರೆ. ಯಾರೂ ಬಿಟ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ಬಟ್ ತ್ಯಾಗದ ಮಾತಾಡ್ತಾ ಇದ್ದಾರೆ. ಮೊನ್ನೆ ಸಿದ್ದರಾಮಯ್ಯನವರು ಮಾತಾಡಿದರು, ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ಸೋನಿಯಾ ಗಾಂಧಿಯ ತ್ಯಾಗವಾಗಿ ರಾಹುಲ್ ಗಾಂಧಿ ಯಾವಾಗ ತ್ಯಾಗ ಮಾಡಿದ್ದು, ಏನು ತ್ಯಾಗ ಮಾಡಿದ್ದು ಗೊತ್ತಾಗಿಲ್ಲ. ಹಾಗಾಗಿ ನಾವು ಕೂಡ ತ್ಯಾಗ ಮಾಡಬೇಕಾಗತ್ತೆ ಅಂತ ಹೇಳಿದರು. ಇವರು ತ್ಯಾಗ ಮಾಡ್ತಾರಂತೆ ಸಿದ್ದರಾಮಯ್ಯನವರು. ಇದರ ಅರ್ಥ ಏನಪ್ಪ ಅಂತಂದರೆ 2 ವರ್ಷ ಕಳೆದ ನಂತರ ಮತ್ತೆ DK ಶಿವಕುಮಾರ್ ಆಗ್ತಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅಭಿಮಾನಿಗಳೆಲ್ಲ ಫುಲ್ ಖುಷು. ಡಿ ಕೆ ಶಿವಕುಮಾರ್ದೊಂದು ಸ್ಟೈಲ್ ಇದೆಯಲ್ಲ, ಹಿಂಗೊಂದು ಮಾಡಿದ್ರು ಗೊತ್ತಾವತ್ತು. ಆಮೇಲೆ ಎಲ್ಲ ಬಾಟ್ಲ್ ಹಿಂಗೆ ಈ ಥರ ಮಾಡಿದ್ರು ಒಮ್ಮೆ ಅವತ್ತು. ಅದೇ ಥರ ಎಲ್ಲ ಫುಲ್ ಖುಷಿಯಾಗ್ಬಿಟ್ರು. ಈಗ ನೋಡಿದರೆ ಸ್ವತಃ DK ಶಿವಕುಮಾರ್ ತ್ಯಾಗದ ಮಾತಾಡ್ತಾ ಇದ್ದಾರೆ. ಇದು ಕನ್ಫ್ಯೂಸ್ ಆಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರು ತ್ಯಾಗಮಯ್ಯ ಆಗ್ತಾ ಇದ್ದಾರೆ. ಸಾಧಾರಣವಾಗಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬರಿಗೆ ಹೆಸರಿದೆ, ತ್ಯಾಗರಾಜ ರಮೇಶ್ ಅರವಿಂದ್ ಅಂತೇಳಿ. ಈಗೆಲ್ಲ ರಮೇಶ್ ಅರವಿಂದ್ ಆಗ್ತಾ ಇದ್ದಾರೆ. ಮೊದಲು CM ಸಾಹೇಬರು ಒಂದು ಹೇಳಿಕೆ ನೀಡಿದರು. ಇದೀಗ DCM ಸಾಹೇಬರು ನೀಡಿದ ಹೇಳಿಕೆ ಕೆಲವರಿಗೆ ಖುಷಿ, ಕೆಲವರಿಗೆ ಬೇಸರ ತಂದಿದೆ. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ? ಯಾಕಂದರೆ ಮೊನ್ನೆ ಬಿಗ್ ಬಾಸ್ ಮಲ್ಲಿಕಾರ್ಜುನ ಖರ್ಗೆ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಿದ್ರಲ್ಲ, ಅದರ ಎಫೆಕ್ಟು. ರಿಪೋರ್ಟ್ ನೋಡಿ. ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅಂದು ಸಿದ್ದರಾಮಯ್ಯ ತ್ಯಾಗದ ಮಾತು,
ಇಂದು ಡಿಸಿಎಂ ಡಿಕೆಶಿ ತ್ಯಾಗದ ಮಾತು. ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವರ ಹಿಂದೆ ಗೌರ್ಮೆಂಟ್ ಅಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ರಾಜ್ಯ ಕಾಂಗ್ರೆಸ್ ನಾಯಕರ ಬಾಯಲ್ಲಿ ತ್ಯಾಗ ಅನ್ನೋ ಪದ ನಲಿದಾಡುತ್ತಿದೆ. ಜನವರಿ 13ಕ್ಕೆ ಸಿಎಂ ಸಿದ್ದರಾಮಯ್ಯ ತ್ಯಾಗದ ಮಾತಾಡಿದ್ರು. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತದೆ. ಸಿದ್ದರಾಮಯ್ಯ ಮಾತುಗಳನ್ನ ಕೇಳಿ ಡಿಕೆ ಶಿವಕುಮಾರ್ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ರು. ಅಬ್ಬಬ್ಬಾ, ನಮ್ ಡಿಕೆ ಸಾಹೇಬ್ರು ಸಿಎಂ ಆಗ್ತಾರೆ ಅನ್ಕೋತಾ ಇದ್ರು. ಅಷ್ಟರಲ್ಲೇ ಡಿಕೆ ಶಿವಕುಮಾರ್ ಕೂಡ ತ್ಯಾಗದ ಮಾತುಗಳನ್ನಾಡಿದ್ದಾರೆ. ಎಲೆಕ್ಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವರ ಹಿಂದೆ ಗೌರ್ಮೆಂಟ್ ಅಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ. ಡಿಕೆಶಿ ಅದೇನ್ ತ್ಯಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸಿಎಂ ಆಗ್ಬೇಕು ಅಂತ ಭರ್ಜರಿ ಹೋಮ ಹವನ ಪೂಜೆಯನ್ನ ನಡೆಸ್ತಾ ಇರೋದು ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಕಾಂಗ್ರೆಸ್ನವರು ಬಹಳ ತ್ಯಾಗದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನೋ ಗೊತ್ತಿಲ್ಲಪ್ಪ, ಆದರೆ ಕುರ್ಚಿಗಾಗಿ ಕಿತ್ತಾಡ್ತಾ ಇದ್ದಾರೆ. ಯಾರೂ ಬಿಟ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ಬಟ್ ತ್ಯಾಗದ ಮಾತಾಡ್ತಾ ಇದ್ದಾರೆ. ಮೊನ್ನೆ ಸಿದ್ದರಾಮಯ್ಯನವರು ಮಾತಾಡಿದ್ರು. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ಸೋನಿಯಾ ಗಾಂಧಿಯ ತ್ಯಾಗವಾಗಿ ರಾಹುಲ್ ಗಾಂಧಿ ಯಾವಾಗ ತ್ಯಾಗ ಮಾಡಿದ್ದು, ಏನು ತ್ಯಾಗ ಮಾಡಿದ್ದು ಗೊತ್ತಾಗಿಲ್ಲ. ಹಾಗಾಗಿ ನಾವು ಕೂಡ ತ್ಯಾಗ ಮಾಡಬೇಕಾಗತ್ತೆ ಅಂತ ಹೇಳಿದರು. ಇವರು ತ್ಯಾಗ ಮಾಡ್ತಾರಂತೆ ಸಿದ್ದರಾಮಯ್ಯನವರು. ಇದರ ಅರ್ಥ ಏನಪ್ಪ ಅಂತಂದರೆ 2 ವರ್ಷ ಕಳೆದ ನಂತರ ಮತ್ತೆ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅಭಿಮಾನಿಗಳೆಲ್ಲ ಫುಲ್ ಖುಷು. ಡಿ ಕೆ ಶಿವಕುಮಾರ್ದೊಂದು ಸ್ಟೈಲ್ ಇದೆಯಲ್ಲ, ಹಿಂಗೊಂದು ಮಾಡಿದ್ರು ಗೊತ್ತಾವತ್ತು. ಆಮೇಲೆ ಎಲ್ಲ ಬಾಟ್ಲ್ ಹಿಂಗೆ ಈ ಥರ ಮಾಡಿದ್ರು ಒಮ್ಮೆ ಅವತ್ತು. ಅದೇ ಥರ ಎಲ್ಲ ಫುಲ್ ಖುಷಿಯಾಗ್ಬಿಟ್ರು. ಈಗ ನೋಡಿದರೆ ಸ್ವತಃ ಡಿ ಕೆ ಶಿವಕುಮಾರ್ ತ್ಯಾಗದ ಮಾತಾಡ್ತಾ ಇದ್ದಾರೆ. ಇದು ಕನ್ಫ್ಯೂಸ್ ಆಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರು ತ್ಯಾಗಮಯ್ಯ ಆಗ್ತಾ ಇದ್ದಾರೆ. ಸಾಧಾರಣವಾಗಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬರಿಗೆ ಹೆಸರಿದೆ, ತ್ಯಾಗರಾಜ ರಮೇಶ್ ಅರವಿಂದ್ ಅಂತೇಳಿ. ಈಗೆಲ್ಲ ರಮೇಶ್ ಅರವಿಂದ್ ಆಗ್ತಾ ಇದ್ದಾರೆ. ಮೊದಲು ಸಿಎಂ ಸಾಹೇಬರು ಒಂದು ಹೇಳಿಕೆ ನೀಡಿದರು. ಇದೀಗ ಡಿ ಸಿ ಎಂ ಸಾಹೇಬರು ನೀಡಿದ ಹೇಳಿಕೆ ಕೆಲವರಿಗೆ ಖುಷಿ, ಕೆಲವರಿಗೆ ಬೇಸರ ತಂದಿದೆ. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ? ಯಾಕಂದರೆ ಮೊನ್ನೆ ಬಿಗ್ ಬಾಸ್ ಮಲ್ಲಿಕಾರ್ಜುನ ಖರ್ಗೆ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಿದ್ರಲ್ಲ, ಅದರ ಎಫೆಕ್ಟು. ರಿಪೋರ್ಟ್ ನೋಡಿ. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅಂದು ಸಿದ್ದರಾಮಯ್ಯ ತ್ಯಾಗದ ಮಾತು, ಇಂದು ಡಿಸಿಎಂ ಡಿಕೆಶಿ ತ್ಯಾಗದ ಮಾತು. ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವರ ಹಿಂದೆ ಗೌರ್ಮೆಂಟ್ ಅಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ರಾಜ್ಯ ಕಾಂಗ್ರೆಸ್ ನಾಯಕರ ಬಾಯಲ್ಲಿ ತ್ಯಾಗ ಅನ್ನೋ ಪದ ನಲಿದಾಡುತ್ತಿದೆ. ಜನವರಿ 13ಕ್ಕೆ ಸಿಎಂ ಸಿದ್ದರಾಮಯ್ಯ ತ್ಯಾಗದ ಮಾತಾಡಿದ್ರು. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತದೆ. ಸಿದ್ದರಾಮಯ್ಯ ಮಾತುಗಳನ್ನ ಕೇಳಿ ಡಿಕೆ ಶಿವಕುಮಾರ್ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ರು. ಅಬ್ಬಬ್ಬಾ, ನಮ್ ಡಿಕೆ ಸಾಹೇಬ್ರು ಸಿಎಂ ಆಗ್ತಾರೆ ಅನ್ಕೋತಾ ಇದ್ರು. ಅಷ್ಟರಲ್ಲೇ ಡಿಕೆ ಶಿವಕುಮಾರ್ ಕೂಡ ತ್ಯಾಗದ ಮಾತುಗಳನ್ನಾಡಿದ್ದಾರೆ. ಎಲೆಕ್ಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವರ ಹಿಂದೆ ಗೌರ್ಮೆಂಟ್ ಅಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ. ಡಿಕೆಶಿ ಅದೇನ್ ತ್ಯಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸಿಎಂ ಆಗ್ಬೇಕು ಅಂತ ಭರ್ಜರಿ ಹೋಮ ಹವನ ಪೂಜೆಯನ್ನ ನಡೆಸ್ತಾ ಇರೋದು ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.